ಹನುಮಂತನ ಇನ್ನೊಂದು ಸ್ವರೂಪ ಅಂದ್ರೆ ಪಂಚಮುಖಿ ಆಂಜನೇಯ. ಈ 5 ಮುಖಗಳು ಹನುಮಂತನಿಗೆ ಯಾಕಿವೆ? ಇನ್ನ ಕೆಲವರು ಹೇಳ್ತಾರೆ ಇದೊಂದು ತಂತ್ರಕ್ಕೆ ರಿಲೇಟೆಡ್ ಅಂತ. ನಿಜಾನ? ತಂತ್ರನೂ ಅಲ್ಲ, ಮಂತ್ರನೂ ಅಲ್ಲ. ಅದು ಆಧ್ಯಾತ್ಮಿಕ ರಹಸ್ಯ. ಎಷ್ಟೋ ಜನರಿಗೆ ಈ ಅದರ ಹಿಂದಿನ ವಿಜ್ಞಾನ ಅಥವಾ ರಹಸ್ಯ ತಿಳ್ಕೊಳ್ಳದೆ ಸುಮ್ಮನೆ ಒಂದು ಪಂಚಮುಖಿ ಹನುಮಾನ್ ವಿಗ್ರಹ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಈವನ್ ರಾಘವೇಂದ್ರ ಸ್ವಾಮಿಗಳು ಕೂಡ ಪಂಚಮುಖಿ ಹನುಮಾನ್ ಉಪಾಸಕರಾಗಿದ್ದರು. ನಿಮ್ಗೆ ಗೊತ್ತಿರಲಿ. ಒಂದು ಮೂಲ ರಾಮನನ್ನಲ್ಲ, ಮೂಲ ರಾಮನನ್ನ ಅಂದರೆ ಆತ್ಮರಾಮ ಮತ್ತು ಪಂಚಮುಖಿ ಹನುಮಾನ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಆಂಜನೇಯನ ದರ್ಶನ ಆಗಿತ್ತು. ಸ್ವಯಂ ಆಂಜನೇಯ ಸ್ವಾಮಿನೇ ಹೇಳಿದ್ರು, ಪಂಚಪ್ರಾಣ ಅದರ ದ್ಯೋತಕ ಪಂಚಮುಖಿ, ಪ್ರಾಣೋಪಾನ ವ್ಯಾನೋದಾನ ಸಮಾನ. ಆಂಜನೇಯ 10 ರೂಪದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ, ನೀನು ಯಾವ ಧರ್ಮಕ್ಕಾದ್ರೂ ಸೇರಿಲ್ಲ, ಜೀವಂತವಾಗಿ 10 ರೂಪದಲ್ಲಿ ಕೆಲಸ ಮಾಡ್ತಿದ್ದಾನೆ. ನಾಗ, ಕೂರ್ಮ, ದೇವದತ್ತ, ಕ್ರಕರ, ಧನಂಜಯ.